ನಮಸ್ಕಾರ ಸ್ನೇಹಿತರೆ, ಎನ್ನ ಪ್ರಾಪರ್ಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ನಿಮ್ ಮುಂದೆ ನಾವು ತಗೊಂಡ್ ಬರ್ತಿದ್ದೀರಿ. ಪ್ರಾಪರ್ಟಿ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾವಿರೋದು ಕೆಂಗೇರಿ ಬಳಿ. ನಾವು ತೋರ್ಸಕ್ ಹೋಗ್ತಾರೋ ಬಿಲ್ಡಿಂಗ್ 30-40 ಈಸ್ಟ್ ಫೇಸಿಂಗ್ ಅಲ್ಲಿ ಕಟ್ಟಿರುವ 4 ಅಂತಸ್ತಿನ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಸ್ನೇಹಿತರೆ. ಇದು ಕೆಂಗೇರಿ ಮೆಟ್ರೋ ಸ್ಟೇಷನ್ ಮತ್ತು ಬಸ್ ಸ್ಟಾಪ್ ಇಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಈ ಬಿಲ್ಡಿಂಗ್ ಇರೋ ಲೇಔಟ್ ಫುಲ್ ಡೆವಲಪ್ ಆಗಿದೆ. ಆಲ್ಮೋಸ್ಟ್ ಎಲ್ಲಾ ಸೈಟ್ ಕೂಡ ಆಕ್ಯುಪೈ ಆಗಿ ಮನೆಗಳು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬನ್ನಿ ಪ್ರಾಪರ್ಟಿ ಬಗ್ಗೆ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವಿದ್ದೀರಿ. ಇಲ್ಲಿ ಬಂದು ವಿಶಾಲವಾಗಿರೋ ಪಾರ್ಕಿಂಗ್. ಇಲ್ಲಿ ಆರಾಮಾಗಿ 2 ಕಾರ್ ಜೊತೆಗೆ ಒಂದು 6 ಬೈಕ್ ನ ಆರಾಮಾಗಿ ಪಾರ್ಕ್ ಮಾಡಬಹುದು. ಬಿಲ್ಡಿಂಗ್ ಅಲ್ಲಿ ಕಾವೇರಿ ವಾಟರ್, ಬೋರ್ವೆಲ್ ವಾಟರ್ 2 ಫೆಸಿಲಿಟಿ ಕೂಡ ಇದೆ. ಬೋರ್ವೆಲ್ ಅಲ್ಲಿ ತುಂಬಾ ನೀರು ಚೆನ್ನಾಗಿದೆ, ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಬಿಲ್ಡಿಂಗ್ 2 ಕಡೆ ನಿಮ್ಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ 2 ಫೀಟ್. ಸೇಫ್ಟಿ ಪರ್ಪಸ್ ಗೋಸ್ಕರ ಗ್ಯಾಸ್ ಕಲೆಕ್ಷನ್ ನ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿದ್ದಾರೆ. ಮೇಲಕ್ಕೆ ಎತ್ಕೊಂಡು ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿರೋ ಸಿಂಗಲ್ BHK ಮನೆ ನೋಡೋಣ. ಇಲ್ಲಿರುವ ಸಿಂಗಲ್ BHK ಮನೆ ಕೂಡ ನೀವು ನೋಡ್ತಾ ಇರಬಹುದು, ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮನೆ ಮಾಡಿದ್ದಾರೆ. ಟಿವಿ ಯೂನಿಟ್ ಕೂಡ ನೀವು ನೋಡಬಹುದು. ಕಿಚನ್ ಅಲ್ಲಿ ಕ್ಯಾಬಿನೆಟ್ಸ್ ತುಂಬಾ ಇದೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಪಕ್ಕದಲ್ಲೇ ರೂಮ್ ಇದೆ, ಬನ್ನಿ ನೋಡೋಣ. ರೂಮ್ ಅಲ್ಲಿ ಕೂಡ ವಾರ್ಡ್ರೋಬ್ ಫೆಸಿಲಿಟಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ಬಂದ್ರೆ ಕಾಮನ್ ಬಾತ್ರೂಮ್ ಇದೆ. ಟೋಟಲ್ ಆಗಿ ಸಿಂಗಲ್ BHK ತುಂಬಾ ಯೂಸ್ಫುಲ್ ಆಗೋ ತರ ಮಾಡಿದ್ದಾರೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಮನೆಗೆ ಯೂಸ್ ಮಾಡಿರೋ ರೇಲಿಂಗ್ಸ್ ಎಲ್ಲ SS ಆಗಿದೆ. ಇದು ತುಂಬಾ ಕ್ವಾಲಿಟಿಯಿಂದ ಇದೆ. ಇವಾಗ ನೀವು ನೋಡ್ತಾ ಇರೋದು ಫಸ್ಟ್ ಫ್ಲೋರ್ ಇರೋ ಮೇನ್ ಎಂಟ್ರೆನ್ಸ್. ಇದು ಕೂಡ ಈಸ್ಟ್ ಫೇಸಿಂಗ್ ಆಗಿದೆ. ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗ್ ತುಂಬಾ ಜನ ಇಷ್ಟಪಡ್ತಾರೆ. ಮನೆಗೆ ಎಂಟ್ರೆನ್ಸ್ ಆದಂಗೆ ವಿಶಾಲವಾಗಿರೋ ಹಾಲು, ಆರಾಮಾಗಿ ಎಲ್ ಶೇಪ್ ಸೋಫಾ ಹಾಕೋದು ತುಂಬಾ ಜಾಗ ಇರುತ್ತೆ. ಹಾಗೆ ಸಿಂಪಲ್ ಅಂಡ್ ಸೂಪರ್ ಆಗಿ ಮಾಡಿರೋ ಟಿವಿ ಯೂನಿಟ್ ಮತ್ತೆ POP ವರ್ಕ್ ನೋಡ್ಬೋದು ನೀವು. ಕಿಚನ್ ನೋಡ್ತಿರ್ಬೋದು, 2 ವಿಂಡೋಸ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ತುಂಬಾ ಚೆನ್ನಾಗಿದೆ. ಕಿಚನ್ ಅಲ್ಲಿ ಕ್ಯಾಬಿನೆಟ್ಸ್ ತುಂಬಾ ಇದೆ. ಇದು ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಬಂದ್ರೆ ಯುಟಿಲಿಟಿ ನೋಡ್ತಾ ಇರ್ಬೋದು. ಇಲ್ಲಿ ಕಾಣಿಸ್ತಾ ಇರೋ ಸ್ಪೇಸ್ ಅಲ್ಲಿ ನಿಮ್ಗೆ ಗ್ರಿಲ್ ಬರುತ್ತೆ. ದೇವ್ರ ಮನೆ ನೋಡ್ತಾ ಇರ್ಬೋದು, ತುಂಬಾ ಪೀಸ್ ಆಗಿದೆ. ಬನ್ನಿ ರೂಮ್ ಗಳನ್ನ ನೋಡೋಣ. ಇಲ್ಲೂ ಕೂಡ POP ವರ್ಕ್ ಮಾಡಿದ್ದಾರೆ. ಕಿಂಗ್ ಸೈಜ್ ಬೆಡ್ ನ ಆರಾಮಾಗಿ ಹಾಕೋಬಹುದು. ವಿಂಡೋ ಪಕ್ಕದಲ್ಲೇ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್ ಫುಲ್ ನಿಮ್ಗೆ ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ. ಇದು ಕಾಮನ್ ಬಾತ್ರೂಮ್. ಇವಾಗ ನೀವು ಇನ್ನೊಂದು ರೂಮ್ ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ಕಿಂಗ್ ಸೈಜ್ ಬೆಡ್ ನ ಆರಾಮಾಗಿ ಹಾಕೋಬಹುದು. ಪ್ರತಿ ರೂಮ್ ಅಲ್ಲೂ ವಾರ್ಡ್ರೋಬ್ ಫೆಸಿಲಿಟಿ ಮಾಡಿದ್ದಾರೆ. ಆಸ್ ಇಟ್ ಈಸ್ ಸೇಮ್ ಸೆಕೆಂಡ್ ಫ್ಲೋರ್ ಇದೇ ತರ ಇನ್ನೊಂದು ಮನೆ ಬರುತ್ತೆ 2 BHK. ಇವಾಗ ನಾವು 3rd ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ನಿಮ್ಗೆ 1 BHK 1 ಹೌಸ್, 2 BHK 1 ಹೌಸ್ ಬರುತ್ತೆ. ಫಸ್ಟ್ 1 BHK ಹೌಸ್ ನೋಡೋಣ. ಎಂಟ್ರೆನ್ಸ್ ಆದಾಗೆ ಹಾಲ್ ನೋಡ್ಬೋದು. ಕಿಚನ್ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ. ಇದನ್ನು ಕೂಡ ವೆಂಟಿಲೇಷನ್ಗೋಸ್ಕರ ದೊಡ್ಡ ವಿಂಡೋ ಮಾಡಿದ್ದಾರೆ. ಕಿಚನ್ ಇರೋ ಕ್ಯಾಬಿನೆಟ್ಸ್ ಎಲ್ಲ ತುಂಬಾ ಸಾಫ್ಟ್ ಕ್ಲೋಸ್ ಇಂದ ಆಗಿದೆ. ಹಾಗೆ ಬಂದ್ರೆ ರೂಮು,
ಇದು ಅಟ್ಯಾಚ್ ಬಾತ್ರೂಮ್ ಆಗಿದೆ. ಬಾತ್ರೂಮ್ ಅಲ್ಲಿ ವಾಲ್ಸ್ ಗಳಿಗೆ ಟೈಲ್ಸ್ ಹಾಕಿದ್ದಾರೆ. ಈ ರೂಮ್ ಅಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ ಫೆಸಿಲಿಟಿ ಇದೆ. ಬನ್ನಿ 2 BHK ಹೌಸ್ ನೋಡೋಣ. ಇದು ಬಂದು ನಿಮಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ. ಇಲ್ಲೂ ನಿಮಗೆ POP ವರ್ಕ್ ವಿತ್ ಟಿವಿ ಯೂನಿಟ್ ಬರುತ್ತೆ. ಈ ಮನೆನ ಎಲ್ಲೂ ಜಾಗ ವೇಸ್ಟ್ ಮಾಡದೆ ಕಟ್ಟಿದ್ದಾರೆ. ಎಲ್ಲೇ ಆಗ್ಲಿ ಜಾಗ ಇರೋ ಕಡೆ ಎಲ್ಲ ಕ್ಯಾಬಿನೆಟ್ಸು, ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ಬನ್ನಿ ರೂಮ್ಸ್ ನೋಡೋಣ. ಇವಾಗ ನಾವು ನೋಡ್ತಾ ಇರೋದು ಫಸ್ಟ್ ರೂಮು. ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ ಫೆಸಿಲಿಟಿ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಮನೆ ಫುಲ್ಲು ನೋಡ್ತಾ ಇರೋದ್ರಿಂದ ನಾವು ಫಸ್ಟ್ ಗ್ರೌಂಡ್ ಫ್ಲೋರ್ ಇಂದ ಟಾಪ್ ಫ್ಲೋರ್ ವರೆಗೂ ಯಾವ ಮನೇಲಿ ಕೂಡ ನಿಮಗೆ ವೆಂಟಿಲೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಲೈಟ್ ಹಾಕಿಲ್ಲ ಅಂದ್ರೂ ನಿಮಗೆ ಯಾವಾಗಲೂ ಸೂರ್ಯನ ಬೆಳಕು ಮನೆಗೆ ಎಂಟ್ರೆನ್ಸ್ ಆರಾಮಾಗಿ ಬರ್ತಾ ಇರುತ್ತೆ. ಇದು ಬಂದು ನಿಮಗೆ ಕಾಮನ್ ಬಾತ್ರೂಮ್. ಇವಾಗ ನಾವು ನೋಡ್ತಾ ಇರೋದು ಇನ್ನೊಂದು ರೂಮು. ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಹಾಕೊಬಹುದು. ತುಂಬಾ ಜಾಗ ಮಿಗುತ್ತೆ ಬೆಡ್ ಹಾಕೊಂಡ್ರು. ಬನ್ನಿ ಟೆರೆಸ್ಗೆ ಹೋಗೋಣ. ಈ ಪ್ರಾಪರ್ಟಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಯಾವುದೇ ಬ್ರೋಕರೇಜ್ ಮತ್ತು ಕಮಿಷನ್ ಇಲ್ಲದೆ ಪ್ರಾಪರ್ಟಿನ ಪರ್ಚೇಸ್ ಮಾಡಿ.